ನೋಡಿ ಇದು ಪೇಂಟಿಂಗ್ ಸೆಕ್ಷನ್. ಅಲ್ಲೆಲ್ಲ ಆದ ನಂತರ ಗಾಡಿ ಇಲ್ಲಿಗೆ ಬಂದು ನೋಡಿ ಇದು ಇವರ ವರ್ಕ್ಶಾಪ್. ನೋಡ್ಬೋದು ಪ್ರತಿ ಒಂದು ಗಾಡಿ ರೆಡಿ ಆಗುದು ಇಲ್ಲಿ. ನೋಡಿ ನಮ್ದು ಒಬ್ರು ಸಬ್ಸ್ಕ್ರೈಬರ್ ಇಲ್ಲಿ ಇದ್ದಾರೆ, ಬ್ಯಾಂಗ್ಳೂರ್ ಅವರು. ನನ್ನ ಲಾಕ್ಸ್ ನೋಡ್ತಾರಂತೆ ಇವರು. ನೋಡಿ ಇದರ ಒಳಗಡೆದು ಕುಶನ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ, ಚೆನ್ನಾಗಿದೆ ನೋಡಿ. 1902 ಅಲ್ಲಿಂದ ಶುರುವಾದ ಕನ್ಸು ಇವತ್ತು ಜರ್ನಿ ಆಗಿ ಕಂಟಿನ್ಯೂ ಆಗ್ತಿದೆ. ಜನರೇಷನ್ಸ್ ಇಂದ ಜನರೇಷನ್ಸ್ ಪಾಸ್ ಆಗ್ತಿದೆ. ಈ ತರ ಎಲ್ಲ ಆಂಗ್ಲರ್ ಎಲ್ಲ ಹಾಕೊಂಡು ಗಾಡಿಗೆಲ್ಲ ಎಲ್ಲ ಸ್ಟ್ರಕ್ಚರ್ ಮಾಡ್ಕೊಳ್ತಾರೆ. ಇದು ಸೆಕೆಂಡ್ ಸ್ಟೆಪ್. ಥರ್ಡ್ ಸ್ಟೆಪ್ ಯಾವ್ದು ಅಂತ ಹೇಳಿದ್ರೆ ಇಲ್ಲಿ ಇವತ್ತು ನಾವು 3 ಗಾಡಿ ಸಕ್ಸಸ್ಫುಲಿ ಡೆಲಿವರಿ ಮಾಡ್ತಾ ಇದ್ದೀವಿ. ಇನ್ ಮುಂದೆ ನಾವು ಏನು ಗೌರ್ಮೆಂಟ್ ನಾಬ್ಸ್ ಇದೆ, ಆಸ್ ಪರ್ ARA ಏನಿದೆ ಆ ತರ ಬಾಡಿ ಕಟ್ತಾ ಇದೀವಿ ಅಟ್ ಪ್ರೆಸೆಂಟ್. ಇವಾಗ ಈ ಸಂಸ್ಥೆ ನಾನು 1992 ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿ ಇಲ್ಲಿವರೆಗೂ ಹಂತವಾಗಿ ತಗೊಂಡು ಬಂದಿದ್ದೀನಿ. ಮತ್ತೆ ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ನಮಸ್ತೆ ಬೆಂಗಳೂರು. ನಾನಿವತ್ತು ಬೆಂಗಳೂರಿಗೆ ಬಂದಿದ್ದೇನೆ. ಬೆಂಗಳೂರಿಗೆ ಯಾಕೆ ಬಂದಿದ್ದೇನೆ ಅಂತ ಹೇಳಿದ್ರೆ, ವೀಕ್ಷಕರೇ ನೋಡ್ಬೋದು, ನಾನಿವಾಗ ನಾಯಿಂಡಹಳ್ಳಿಯಲ್ಲಿ ಇದ್ದೇನೆ. ನಾಯಿಂಡಹಳ್ಳಿ ಅಂತ ಹೇಳಿದ್ರೆ ನಮ್ದೊಂದು ಲಾಸ್ಟ್ ಟೈಮ್ ಇಲ್ಲಿ ಒಂದು WCPL ಮ್ಯಾಚ್ ಆಗಿತ್ತು. ಇದೇ ರೋಡ್ ಅಲ್ಲಿ ಆಗಿದ್ದು ಮ್ಯಾಚ್. ಅದು ನಾವಿಲ್ಲಿ ಕ್ರಿಕೆಟ್ ಆಡಿ ವಿನ್ನರ್ಸ್ ಆಗಿದ್ವಿ. ಅವಾಗ ಹೋಗ್ಬೇಕಾದ್ರೆ ನಾನು ಈ ಒಂದು ಬಾಡಿ ಕೋಚ್ ಅನ್ನು ನಾನು ನೋಡಿದ್ದೆ. ಇಲ್ಲಿ ಏನಿರ್ಬೋದು ಅಂತ ನೋಡಿದ್ದೆ. ಇವತ್ತು ನಾನು ಅದೇ ಬಾಡಿ ಕೋಚಿಗೆ ಬಂದಿದ್ದೇನೆ. ಇವಾಗ ನೋಡುವ, ಒಳಗಡೆ ಹೋಗುವ, ಯಾವ ತರ ಇದೆ ಅಂತ ನಿಮ್ಗೆ ನಾನು ತೋರಿಸ್ತೀನಿ. ಇಲ್ಲಿ ಯಾವ ತರದೆಲ್ಲ ಗಾಡಿ ರೆಡಿ ಆಗುತ್ತಂತ ನಿಮ್ಗೆ ನಾನು ಈ ಒಂದು ಲಾಗ್ ಅಲ್ಲಿ ನೀಡ್ಲಿಕ್ಕಿದ್ದೇನೆ. ಬನ್ನಿ ಇವಾಗ ಹೋಗುವ. ವಾವ್, ನೋಡಿ ಇದೆ, ಇದೆಲ್ಲ ನಿಂತಿದ್ದಾರೆ ನೋಡಿ, ನೋಡ್ಬೋದು. ಇಲ್ಲಿ ನೋಡಿ, ಇದೆ 3 ಗಾಡಿ. ಅಶ್ವಿನವ್ರಿಗೆ ಬೇಕಾ ಕಾರ್ಡ್ ಕೊಡ್ತೀನಿ. ನೋಡಿ ಇವತ್ತು ಈ 3 ಗಾಡಿ ಡೆಲಿವರಿಗೆ ರೆಡಿಯಾಗಿ ನಿಂತಿದೆ. ಈ ಗಾಡಿ ಯಾವ ತರ ಎಲ್ಲ ಮಾಡಿದಾರಂತ ನಿಮ್ಗೆ ನಾನು ತೋರಿಸ್ಕೊಡ್ತೇನೆ. ನೋಡಿ ಇಲ್ಲಿ ಒಳಗಡೆ ಎಲ್ಲ ಗಾಡಿ ಎಲ್ಲ ರೆಡಿ ಆಗ್ತಿದೆ ನೋಡಿ, ನಿಮ್ಗೆ ನಾನು ತೋರಿಸ್ತೇನೆ. ವೀಕ್ಷಕರೇ ನೋಡ್ಬೋದು, ನನ್ನ ಹಿಂದ್ಗಡೆ 3 ಬ್ರ್ಯಾಂಡ್ ನ್ಯೂ ಆದಂತಹ ಒಂದು ಗಾಡಿ ನಿಂತಿದೆ. ಇದರ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮ್ಗೆ ಕೊಡ್ತೇನೆ. ಇಲ್ಲೇ ಗಾಡಿ ರೆಡಿ ಆಗಿರೋದು. ನೋಡುವ, ನಿಮ್ಗೆ ನಾನು ತೋರಿಸ್ತೇನೆ. ನೋಡಿ ಯಾವ ತರ ಎಲ್ಲ ಗಾಡಿ ರೆಡಿ ಆಗಿದೆ, ಯಾವ ತರ ಎಲ್ಲ ಗಾಡಿ ರೆಡಿ ಮಾಡ್ತಾರೆ ಅಂತ ನಿಮ್ಗೆ ನಾನು ತೋರಿಸ್ತೇನೆ. ಬನ್ನಿ. ನೋಡಿ ಇದು ಇವರ ವರ್ಕ್ಶಾಪ್. ನೋಡ್ಬೋದು ಪ್ರತಿ ಒಂದು ಗಾಡಿ ರೆಡಿ ಆಗುದು ಇಲ್ಲಿ. ನೋಡಿ ಈ ತರ ಚಾಸಿಯನ್ನು ತಕೊಂಡು ಬಂದು ಇಟ್ಟ ನಂತರ ಪ್ರತಿ ಒಂದು ಇಲ್ಲಿ ವರ್ಕ್ ಆಗುತ್ತೆ. ನೋಡಿ ಆಗ್ತಾ ಇದೆ, ಇವಾಗ ಆಗ್ತಾ ಇದೆ. ನಿಮ್ಗೆ ನಾನು ತೋರಿಸ್ತೇನೆ ನೋಡಿ. ನೋಡಿ ಇದು ICR ಜಾಸ್ತಿ. ಈ ತರ ಗಾಡಿ ಬಂದು ಇಲ್ಲಿ ನಿಲ್ತದೆ. ನಂತರ ನಿಮ್ಗೆ ಔಟ್ಪುಟ್ ಯಾವ ತರ ಇದೆ ಅಂತ ತೋರಿಸ್ತೇನೆ. ಬನ್ನಿ. ನೋಡಿ ನಮ್ದು ಒಬ್ರು ಸಬ್ಸ್ಕ್ರೈಬರ್ ಇಲ್ಲಿ ಇದ್ದಾರೆ, ಬ್ಯಾಂಗ್ಳೂರ್ ಅವರು. ನನ್ನ ಲಾಕ್ಸ್ ನೋಡ್ತಾರಂತೆ ಇವರು. ಸರ್, ನಿಮ್ಮ ಹೆಸರು? ರವಿಶಂಕರ್. ಎಲ್ಲಿ ಸರ್ ಊರು? ಸರ್, ಇದೆ ಬೆಂಗಳೂರು. ಓಕೆ, ನಮ್ದು ಚಾನಲ್ ನೋಡ್ತಾ ಇರ್ತೀರಾ? ಥ್ಯಾಂಕ್ಸ್ ಸರ್. ಹೇಗೆ ಆಗ್ತದೆ? ಒಳ್ಳೆ ಇನ್ಫಾರ್ಮೇಶನ್ಸ್ ಕೊಡ್ತೀರಾ. ಬಹಳಷ್ಟು ಬಾಡಿ ಬಿಲ್ಡ್ಸ್ ಬಗ್ಗೆ ಬಹಳಷ್ಟು ಎಕ್ಸ್ಪೀರಿಯನ್ಸ್, ಡ್ರೈವರ್ ಎಕ್ಸ್ಪೀರಿಯನ್ಸ್ ಬಹಳ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ನೀವು ಡ್ರೈವರಾ? ಹೌದು ಸರ್. ಓಕೆ, ಯಾವ ರೂಟಲ್ಲಿ ಓಡಿಸ್ತೀರಿ ನೀವು? ಸರ್, ನಾನು ಟೂರಿಸ್ಟ್ ಮಾಡ್ತೀನಿ. ಟೂರಿಸ್ಟ್ ಮಾಡ್ತೀರಾ. ಥ್ಯಾಂಕ್ ಯು ಸರ್. ನಿಮ್ಮೆಲ್ಲ ಸಪೋರ್ಟ್, ಪ್ರೀತಿ ಎಲ್ಲ ಇದೆ ದಾರಿ ಇರಲಿ. ಓಕೆ. ವೀಕ್ಷಕರೇ ನೋಡ್ಬೋದು, ಫಸ್ಟ್ ನಿಮ್ಗೆ ನಾನು ಇದು ತೋರಿಸಿದ್ದೆ ನೋಡಿ. ಇದು ಜಾಸ್ತಿ ತಗೊಂಡ್ ಬಂದು ಈ ತರ ಇಡ್ತಾರೆ. ಇದು ನೋಡಿ, ಇದು ಸೆಕೆಂಡ್ ಸ್ಟೆಪ್. ಇದು ನೋಡಿ,
ಈ ತರ ಫುಲ್ ಸ್ಟ್ರಕ್ಚರ್ ಮಾಡ್ಕೊಳ್ತಾರೆ ಗಾಡಿಗೆ ಎಲ್ಲ. ನೋಡಿ ಇಲ್ಲಿ ನೋಡ್ಬೋದು, ಇಲ್ಲಿ ಚಾಸ್ಟಿಗೆಲ್ಲ ನೋಡಿ, ಚಾಸ್ಟಿ ಎಲ್ಲ ನೋಡ್ಬೋದು ನೋಡಿ. ಈ ತರ ಎಲ್ಲ ಆಂಗ್ಲರ್ ಎಲ್ಲ ಹಾಕೊಂಡು ಗಾಡಿಗೆಲ್ಲ ಎಲ್ಲ ಸ್ಟ್ರಕ್ಚರ್ ಮಾಡ್ಕೊಳ್ತಾರೆ. ಇದು ಸೆಕೆಂಡ್ ಸ್ಟೆಪ್. ಥರ್ಡ್ ಸ್ಟೆಪ್ ಯಾವ್ದು ಅಂತ ಹೇಳಿದ್ರೆ, ಇಲ್ಲಿ ಇದು ನೋಡ್ಬೋದು, ಇದು ಥರ್ಡ್ ಸ್ಟೆಪ್ ನೋಡಿ. ಇಲ್ಲಿ ಫ್ರಂಟ್ ಶೇಪ್ ಅನ್ನು ಹಾಕಿದ್ದಾರೆ, ಫ್ರಂಟ್ ಶೇಪ್ ಹಾಕಿದ್ದಾರೆ. ಹಾಗೇನೆ ಸೈಡ್ ಸಹ ನೋಡಿ, ಸೈಡ್ ಎಲ್ಲ ಫುಲ್ ವರ್ಕ್ ಆಗಿದೆ. ಇದರಲ್ಲಿ ಸಹ 2 ಟೈಪ್ ಬರ್ತದೆ ಶೇಪ್ ಅಲ್ಲಿ, ಫೈಬರ್ ಮತ್ತೆ ಇನ್ನೊಂದು ಮೆಟಲ್ ಬರುತ್ತೆ, 2 ಟೈಪ್ ಬರುತ್ತೆ. ಹಾಗೇನೆ ಫೋರ್ತ್ ಸ್ಟೆಪ್ ಅನ್ನು ನಿಮ್ಗೆ ತೋರಿಸ್ತೇನೆ ನೋಡಿ. ತುಂಬಾ ಜನ ಕೇಳ್ತಿದ್ರು ಬ್ಯಾಂಗ್ಳೂರಿಗೆ ಹೋಗಿ, ಬ್ಯಾಂಗ್ಳೂರಲ್ಲೆಲ್ಲ ಕೆಲವೊಂದೆಲ್ಲ ಬಸ್ ರೆಡಿ ಆಗುತ್ತೆ, ಅದನ್ನೆಲ್ಲ ತೋರಿಸಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ನಾನು ಇವತ್ತು ಬ್ಯಾಂಗ್ಳೂರಿಗೆ ಬಂದಿದ್ದೇನೆ, ನಮ್ಮ ಮಣಿಪಾಲದಿಂದ ಬ್ಯಾಂಗ್ಳೂರಿಗೆ ಬಂದಿದ್ದೇನೆ ನೋಡಿ. ನಂತರ ಈ ತರ ಆಗುತ್ತೆ ಗಾಡಿ ಎಲ್ಲ ನೋಡಿ, ಎಲ್ಲ ಕಂಪ್ಲೀಟ್ ಆಗಿ ಆಗಿದೆ ನೋಡಿ. ನಿಮ್ಗೆ ತೋರಿಸ್ತೇನೆ. ನೋಡಿ ಒಳಗಡೆದೆಲ್ಲ ಕೆಲಸ ಆಗಿದೆ ನೋಡಿ. ಇನ್ನಿದಕ್ಕೆ ಸೀಟ್ ಮತ್ತೆ ಪ್ರತಿಯೊಂದು ಲೈಟ್ ಎಲ್ಲ ಹಾಕ್ಲಿಕ್ಕಿದೆ, ಕಂಪ್ಲೀಟ್ ವರ್ಕ್ ಆಗಿದೆ ನೋಡಿ. ನೆಕ್ಸ್ಟ್ ಬಂದ್ಬಿಟ್ಟು ಈ ಗಾಡಿ ನೋಡಿ, ಇತ್ತ ಸೇಮ್ ಇದೆ ನೋಡಿ. ಇದರ ಒಳಗಡೆದು ಕುಶನ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ, ಚೆನ್ನಾಗಿದೆ ನೋಡಿ. ಕುಶನ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ, ಅದಕ್ಕಿಂತ ಇದು ಬೇರೆ ಇದೆ, ಡಿಫ್ರೆಂಟ್ ಮಾಡಿದ್ದಾರೆ ನೋಡಿ. ಇದು ಪೇಂಟಿಂಗ್ ಸೆಕ್ಷನ್. ಅಲ್ಲೆಲ್ಲ ಆದ ನಂತರ ಗಾಡಿ ಇಲ್ಲಿಗೆ ಬಂದು ಪೇಂಟ್ ರೆಡಿ ಆಗುತ್ತೆ ನೋಡಿ. ಇದು ಮೆಟಲ್ ನೋಡಿ. ಇದು ನಾನು ಅವಾಗ ಹೇಳಿದಲ್ಲ 2 ಟೈಪ್ ಬರುತ್ತೆ, ಮತ್ತೆ ಒಂದು ಮೆಟಲ್ ಮತ್ತೆ ಇನ್ನೊಂದು ಫೈಬರ್ ನೋಡಿ. ಇದು ಮೆಟಲ್, ನಿಮ್ಗೆ ತೋರಿಸ್ತೇನೆ ನೋಡಿ. ಒಳಗೆ ನೋಡಿ, ಇದ್ರಲ್ಲೆಲ್ಲ ವಿಂಡೋ ಎಲ್ಲ ಆಗಿದೆ ನೋಡಿ. ಎಲ್ಲ ವಿಂಡೋ ಕಂಪ್ಲೀಟ್ ಒಳಗಿದೆ, ಎಲ್ಲ ಆಗಿದೆ. ಇದಕ್ಕೆ ಸಹ ಹಾಗೆ ಇನ್ನು ಸೀಟ್ ಒಂದು ಹಾಕಿದ್ರೆ ಪೇಂಟ್ ಆದ ನಂತರ ಸೀಟ್ ಕುಶನ್ ವರ್ಕ್ ಎಲ್ಲ ಮಾಡ್ತಾರೆ. ನಂತರ ಫೈನಲ್ ಆಗಿ ನಿಮ್ಗೆ ಚೈತ್ರ ಬಾಡಿ ಅವರದು ಯಾವ ತರ ಆಗುತ್ತೆ ಅಂತ ತೋರಿಸ್ತೇನೆ ನೋಡಿ. ಗಾಡಿ ನೋಡಿ, ಪೇಂಟಿಂಗ್ ಎಲ್ಲ ಆಗ್ತಾ ಇದೆ. 3 ಗಾಡಿ ಇದೆ ನೋಡಿ. ಎಸ್ ವೀಕ್ಷಕರೇ, ಫೈನಲ್ ಆಗಿ ಯಾವ ತರ ಆಗುತ್ತೆ ಅಂತ ಹೇಳಿದ್ರೆ, ಎಸ್ ನೋಡಿ ಈ ತರ ಆಗುತ್ತೆ ಗಾಡಿ. ಎಲ್ಲ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಎಲ್ಲ 3 ಗಾಡಿ ಸಹ ಒಟ್ಟಿಗೆ ಪೂಜೆ ಮಾಡ್ತಾರೆ ನೋಡಿ, ಪ್ರತಿಯೊಬ್ರು ಇದ್ದಾರೆ. ಎಲ್ಲ ವೇಟ್ ಮಾಡ್ತಾ ಇದ್ದಾರೆ ಪೂಜೆಗೆ. ನೋಡಿ, ಇವಾಗ ನಾನು ಪರೋಕ್ಷ ಅವರ ಬಸ್ಸಿನ ಒಳಗಡೆ ಹೋಗಿ ತೋರಿಸ್ತೇನೆ ಯಾವ ಥರ ಆಗಿದೆ ಅಂತ ನೋಡಿ. ಇದು ಡ್ರೈವರ್ ಕ್ಯಾಬಿನ್, ಇದು ಸಹ ಐಷರ್ ಗಾಡಿ. ಇದರ ಡ್ಯಾಶ್ ಬೋರ್ಡ್ ಎಲ್ಲ ನೋಡ್ಬೋದು ನೋಡಿ, ಮೀಟರ್ ಗೇಜ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹಾಗೆಯೇ ಇದು ಕಂಪ್ಲೀಟ್ ಆದ ಡ್ರೈವರ್ ಕ್ಯಾಬಿನ್. ಎಸ್, ಒಳಗೆ ಹೋಗುವ ಇದರದ್ದು ನೋಡಿ. ಒಳಗೆ ಬರಬೇಕಾದ್ರೆ ಒಂದು ಚಿಲ್ಡ್ ಆದಂತಹ AC ನೋಡಿ, ಸಖತ್ತಿದೆ, ಒಳ್ಳೆ ಕೂಲಿಂಗ್ ಇದೆ. ಲೈಟ್ಸ್ ಎಲ್ಲ ನೋಡಿದರೆ ಒಳಗಡೆ ತುಂಬ ಚೆನ್ನಾಗಿದೆ. ಇದು 33 ಸೀಟರ್ ಗಾಡಿಯಾಗಿದೆ ನೋಡಿ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಗೆಯೇ ಓಂ ಸಾಯಿ ರಾಮ್ ಅಂತ ಈ ಗಾಡಿಯ ಒಳಗಡೆ ನಿಮಗೆ ನಾನು ತೋರಿಸ್ತೇನೆ. ಸೇಮ್ ಇದೆ ನೋಡಿ ಗಾಡಿ. ಇದು ಸಹ ಐಷರ್ ಚಾಸಿ ಮೇಲೆ ಬಿಲ್ಡ್ ಮಾಡಿರುವಂತಹ ಗಾಡಿ.
ಮೀಟರ್ ಎಲ್ಲ ಸೇಮ್ ಇದೆ. ಡ್ರೈವರ್ ಕ್ಯಾಬಿನ್ ಎಲ್ಲ ಆಲ್ಮೋಸ್ಟ್ ಸೇಮ್ ಇದೆ ನೋಡಿ. ಇಲ್ಲೊಂದು ಎಕ್ಸ್ಟ್ರಾ ಇದೆ ನೋಡಿ ಇದೊಂದು. ಹಾಗೆಯೇ ಒಳಗೆ ಹೋಗುವ. ಸೀಟ್ ಹಾಕ್ಬೋದು. ಸೀಟ್ ಎಲ್ಲ ಪ್ರತಿಯೊಂದು ಸೇಮ್ ಮಾಡಿದ್ದಾರೆ. ಒಳಗಡೆ ಸಹ ನೋಡಿ ಕೂಲಿಂಗ್ ಎಲ್ಲ ಒಳ್ಳೆ ಇದೆ. ಇದು ಸಹ AC ಗಾಡಿಯಾಗಿದೆ ನೋಡಿ. ಇಲ್ಲಿ ಸ್ವಲ್ಪ ಸ್ಪೇಸ್ ಇದೆ ನೋಡಿ. ಈ ಬಸ್ಸಲ್ಲಿ ಒಂದು 4 ಸೀಟ್ ಕಡಿಮೆ ಬಂದಿದೆ ನೋಡಿ. ಹಾಗಾಗಿ ಇಲ್ಲಿ ಸ್ವಲ್ಪ ಸ್ಪೇಸ್ ಇದೆ. ಸಿಂಪಲ್ ಆದಂತಹ ಲೈಟಿಂಗ್ ಕೂಡ ಇದೆ, ಏನು ಅಷ್ಟೊಂದು ಹೆವಿ ಇಲ್ಲ. ಹಾಗೆಯೇ ನನ್ನ ಪಕ್ಕದಲ್ಲಿ ನೋಡಿ ಗಾಡಿ ಅದು ಮತ್ತು ಈ ಗಾಡಿಯಲ್ಲಿ ಸೇಮ್ ಇದೆ. 4 ಸೀಟ್ ಕಡಿಮೆ ಇದೆ. SK ಅವರ ಸೀಟ್ ನೋಡಿ. ಇನ್ನು ಸಾಯಿ ಧರ್ಮ ಅಂತ ಒಂದು ಗಾಡಿ ಇದೆ ನೋಡಿ. ಇದರ ಒಳಗಡೆ ಹೋಗಿ ನಿಮಗೆ ನಾನು ತೋರಿಸ್ತೇನೆ. ಇದೂ ಐಶರ್ ಚಾಸಿ ಮೇಲೆ ಬಿಲ್ಡ್ ಆಗಿದೆ. 3 ಗಾಡಿ ಸಹ ಸೇಮ್ ಇದೆ ನೋಡಿ. ಡ್ರೈವರ್ ಕ್ಯಾಬಿನ್ ಆಲ್ಮೋಸ್ಟ್ ಸೇಮ್ ಇದೆ, ಏನು ಚೇಂಜಸ್ ಇಲ್ಲ. ರಿವರ್ಸ್ ಕ್ಯಾಮ್ ಇದೆ, ಪ್ರತಿಯೊಂದು ಇದೆ ನೋಡಿ. ಮೇಲ್ಗಡೆ ಆ್ಯಂಪ್ಲಿಫೈಯರ್ ಇದೆ, ಫ್ಯಾನ್ ಇದೆ, ತುಂಬಾ ಚೆನ್ನಾಗಿದೆ. ಈಗ ಒಳಗೆ ಹೋಗುವ. ಒಳಗೆ ಹೋಗುತ್ತಿರುವಾಗಲೇ ನನಗೆ ಕೂಲಿಂಗ್ ಆಗ್ತಾಯಿದೆ. ಗಾಡಿ ಎಲ್ಲ ಆನ್ ಇಟ್ಟಿದ್ದಾರೆ. 3 ಗಾಡಿ ಸಹ ನೋಡಿ ಸೇಮ್ ಇದೆ. ನಾನು ಹೇಳೋದಾದರೆ 3 ಗಾಡಿ ಸಹ ಸೇಮ್ ಮಾಡಿದ್ದಾರೆ. ಇಂಟೀರಿಯರ್ ನನಗೆ ತುಂಬಾ ಇಷ್ಟ ಆಯಿತು. ಯಾಕೆ ಹೇಳಿದರೆ ಡೀಸೆಂಟ್ ಆಗಿರೋಂಥ ಇಂಟೀರಿಯರ್ ನೋಡಿ. ಸಬ್ಬೂಫರ್ 2 ಇದೆ, ಸ್ಪೀಕರ್ ಮತ್ತು ಮ್ಯಾಚಿಂಗ್ ಆಗಿರುವಂಥ ಕರ್ಟನ್ ಕೂಡ ಹಾಕಿದ್ದಾರೆ. ಇದರಲ್ಲಿ ಸಹ SK ಅವರ ಸೀಟ್ ನೋಡಿ. ಹೋಗಬೇಕಾದ್ರೆ ಬೋರ್ ಆಗಬಾರ್ದಂತ TV ಕೂಡ ಕೊಟ್ಟಿದ್ದಾರೆ. TV ಕೂಡ ಇದೆ. ಓಕೆ, ನೀವು ಒಳಗಡೆ ನೋಡಿದ್ರಿ. ಹಾಗೆಯೇ ಈ ಬಸ್ಸಿನ ಹಿಂಬದಿ ಯಾವ ಥರ ಮಾಡಿದ್ದಾರೆ ಅಂತ ನಿಮಗೆ ನಾನು ತೋರಿಸ್ತೇನೆ ನೋಡಿ. ಇದು ಬ್ಯಾಕ್ ಪ್ರೊಫೈಲ್ ನೋಡಿ. ಮೇಲ್ಗಡೆ ಲೈಟ್ಸ್ ಇದೆ, ಹಾಗೆಯೇ ಸೈಡಿಗೆ ನೋಡಿ ಲೈಟ್ ಕೊಟ್ಟಿದ್ದಾರೆ. ಹಿಂದ್ಗಡೆ ಟೋಟಲಿ ಡಿಫ್ರೆಂಟಾಗಿ ಮಾಡಿದ್ದಾರೆ. ಆ ಬ್ರೇಕ್ ಲೈಟ್ ಆಗ್ಬೋದು, ಒಂದು ರೆಡ್ ಕಲರಲ್ಲಿ ಪಟ್ಟಿ ಕೊಟ್ಟಿರೋದು ತುಂಬಾ ಹೈಲೈಟ್ ಆಗ್ತಿದೆ ನೋಡಿ. ಇದರಲ್ಲಿ ಸಹ ಸೇಮ್ ಇದೆ. ಹಿಂದ್ಗಡೆ ಸ್ಪಾಯ್ಲರ್ ಕೂಡ ಇದೆ ನೋಡಿ. ಇಲ್ಲೊಂದು ಗಾಡಿ ರೆಡಿ ಮಾಡಿ ಇಟ್ಟಿದ್ದಾರೆ. ಇದು ಮೋಸ್ಟ್ಲಿ ಲೇಟ್ ಇರಬೇಕು ಡೆಲಿವರಿ. ಇದರಲ್ಲಿ ಕಲರ್ ಚೇಂಜ್ ಮಾಡಿದ್ದಾರೆ ನೋಡಿ. ಇದರ ಶೇಪ್ ಬೇರೆ ಇದೆ ನೋಡಿ. ಹಿಂದ್ಗಡೆ ಶೇಪ್ ನೋಡಿ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಇದು ಇವಾಗ ಇವರ ಒಂದು ಸ್ಟೋರ್ ರೂಮ್ ಅಂತ ಹೇಳಿದರೆ ಇವರದ್ದು ಸ್ಪೇರ್ ಎಲ್ಲ ಇಡುವಂತಹ ಜಾಗ ನೋಡಿ. ಇಲ್ಲೆಲ್ಲ ಇಟ್ಟಿದ್ದಾರೆ. ಬಸ್ಸಿಗೆ ಬೇಕಾಗುವಂಥ ಪ್ರತಿಯೊಂದು ಐಟಮ್ ಎಲ್ಲ ಇಲ್ಲಿಂದನೇ ಬಂದು ತಗೊಂಡೋಗ್ತಾರೆ. ಅವರಿವಾಗ ಶೀಟನ್ನು ತೆಗಿತಾ ಇದ್ದಾರೆ ನೋಡಿ. ಎಷ್ಟೆಲ್ಲ ಮೆಟೀರಿಯಲ್ ಬೇಕು ಅವರು ಇಲ್ಲಿಗೆ ಬಂದು ತಗೊಂಡು ಹೋಗ್ತಾರೆ ನೋಡಿ. ಇಲ್ಲೆಲ್ಲ ಫ್ಲೈವುಡ್ಸ್ ಎಲ್ಲ ಇದೆ ನೋಡಿ. ಇದು ಇವರ ಸ್ಟೋರ್ ರೂಮ್. ಹಾಗೇನೆ ಇದು ಇವರ ಆಫೀಸ್. ಇದು ಆಫೀಸ್ ನೋಡಿ. ನೋಡ್ಬೋದು ನೋಡಿ, ಇದು ಆಫೀಸ್. ಸರ್ ನಮಸ್ತೆ. ಹೇಗಿದ್ದೀರಾ ಸರ್? ನಾವು ಚೆನ್ನಾಗಿದೆ. ಮ್ಯಾಮ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾವು ಚೆನ್ನಾಗಿದೆ. ಸರ್ ನಮಸ್ತೆ, ಹೇಗಿದ್ದೀರಾ? ನಾನು ಚೆನ್ನಾಗಿದೆ ಸರ್. ಮ್ಯಾಮ್ ನಿಮ್ಮ ಹೆಸರು? ನನ್ನ ಹೆಸರು ಚೈತ್ರ. ಸೊ ಪ್ರತಿಯೊಂದು ಕನಸು ಸ್ಟಾರ್ಟ್ ಆಗೋದು ಒಂದು ಚಿಕ್ಕ ಆಸೆಯಿಂದ. ಹಾಗೆ 35 ವರ್ಷದಿಂದ ಈ ಸಂಸ್ಥೆಯ ಕನಸು ಶುರು ಆಗಿತ್ತು. ಆ ಕನಸು ಹುಟ್ಟಾಕಿದವ್ರನ್ನ ಪರಿಚಯ ಮಾಡಿಸ್ತೀನಿ. ಇವರು ನಮ್ಮ ತಂದೆಯವರು, ರಾಮಕೃಷ್ಣಯ್ಯ ಅಂತ. ಈ ಸಂಸ್ಥೆನ ಪ್ರತಿಯೊಂದು ಚಿಕ್ಕ ಚಿಕ್ಕ ಹೆಜ್ಜೆಯಿಂದ ಇಲ್ಲಿವರೆಗೂ ತಗೊಂಡ್ಬಂದಿರೋರು. ಮುಂದೆ ಇವರು ಸೆಕೆಂಡ್ ಜನರೇಷನ್ ಕ್ಯಾರಿ ಮಾಡ್ತಿರೋರು ನಮ್ಮ ಅಣ್ಣ ಚೇತನ್ ಅಂತ. ಅವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ದಾರೆ. ಸದ್ಯಕ್ಕೆ ಇವಾಗ ನಮ್ಮ ತಂದೆ ನಂತರ ಅವ್ರು ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ. ಅಂಡ್ ನಾನ್ ಬಂದು ಇಲ್ಲಿ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಫಿನಾನ್ಸ್ ಹ್ಯಾಂಡಲ್ ಮಾಡ್ತಿದ್ದೀನಿ. ನನ್ನ ಕ್ವಾಲಿಫಿಕೇಶನ್ ಬಂದು CA and CS. ಇವಾಗ ಇದು ಎಲ್ಲಿಂದ ಶುರು ಆಯ್ತು ಅಂದ್ರೆ 1902 ಅಲ್ಲಿಂದ ಶುರುವಾದ ಕನ್ಸು ಇವತ್ತು ಜರ್ನಿ ಆಗಿ ಕಂಟಿನ್ಯೂ ಆಗ್ತಿದೆ. ಜನರೇಷನ್ಸ್ ಇಂದ ಜನರೇಷನ್ಸ್ ಪಾಸ್ ಆಗ್ತಿದೆ. ಪ್ರತಿಯೊಂದು ಬಸ್ ಇಂದ ಬರೀ ಬಸ್ ಆಗಿ ಕಟ್ಟಿಲ್ಲ ನಾವು. ಒಂದು ಸೇಫ್ಟಿ, ಕಂಫರ್ಟ್, ಪ್ರತಿಯೊಂದು ಪ್ರಯಾಣಿಕರಿಗೂ, ಪ್ರತಿಯೊಂದು ಬಿಸ್ನೆಸ್ ಮ್ಯಾನ್ಗೂ, ಪ್ರತಿಯೊಂದು ಬಸ್ ಓನರ್ಗೂ ಅವ್ರ ಸುರಕ್ಷತೆಯಿಂದ ನಾವು ನಮ್ ಭದ್ರತೆಯಿಂದ, ನಮ್ ರೆಸ್ಪಾನ್ಸಿಬಿಲಿಟಿಯಿಂದ ಅದನ್ನ ಕೀ ಆಗಿ ಕೊಡ್ತೀವಿ. ಅದು ಬರೀ ನಮ್ಗೆ ಒಂದ್ ಬಸ್ ಅಲ್ಲ, ನಮ್ ಪೂರ್ತಿ ಜೀವನದ ಕನ್ಸಿಂದ ಕಟ್ಟಿರೋ ಒಂದ್ ಬಸ್ ಆಗಿರುತ್ತೆ. ಇವಾಗ ಆಲ್ರೆಡಿ ನಿಮಗ್ ಜರ್ನಿ ತೋರಿಸಿದಾರ ಅವರು. ಪ್ರತಿಯೊಂದು ಸ್ಟೇಜಸ್ ಹೇಗೆ ಮಾಡ್ತೀವಿ, ಏನೇನ್ ಉಪಯೋಗಿಸ್ತೀವಿ, ನಮ್ಮ ಎಂಪ್ಲಾಯೀಸ್ ನ ನಿಮಗ್ ಪರಿಚಯ ಮಾಡ್ಕೊಟ್ಟಿದ್ದಾರೆ. ಅವರಿಂದ ನೀವು ವಿಡಿಯೋಸ್ ಕೇಳಿರ್ಬೋದು. ಇನ್ ಮುಂದಕ್ಕೆ ಈ ಬಸ್ಸಿನ ಬಗ್ಗೆ ಹೆಂಗ್ ಶುರುವಾಯ್ತು ಈ ಕನ್ಸು ಅನ್ನೋದನ್ನ ಇವ್ರು ನಿಮಗ್ ಮುಂದೆ ಹೇಳ್ತಾರೆ.
ಸರ್ ನಮಸ್ಕಾರ. ನಮಸ್ಕಾರ ಹಾ. ಸರ್. ಈ ಸಂಸ್ಥೆ ನಾನು 1992 ಸ್ಟಾರ್ಟ್ ಮಾಡಿದೆ. ಓಕೆ. ಸ್ಟಾರ್ಟ್ ಮಾಡಿ ಇಲ್ಲಿವರೆಗೂ ಹಂತವಾಗಿ ತೊಗೊಂಡು ಬಂದಿದ್ದೀನಿ. ಮತ್ತು ನನ್ನ ಕಸ್ಟಮರ್, ನನ್ನ ಟ್ರಾನ್ಸ್ಪೋರ್ಟ್ ಏನು ಕಸ್ಟಮರ್ ಇದ್ದಾರೆ ಅವ್ರಿಗೆ ಏನು ಸ್ಯಾಟಿಸ್ಫ್ಯಾಕ್ಷನ್ ಬೇಕು ಆ ಮುಖಾಂತರನೇ ವರ್ಕ್ ಶುರು ಮಾಡ್ಕೊಂಡು ಇನ್ನೂವರೆಗೂ ಬಂದಿದ್ದೀನಿ. ಮತ್ತು ಪ್ಯಾಸೆಂಜರ್ ಸೇಫ್ಟಿ ಆಗಿರ್ಬೋದು, ಗಾಡಿ ಡಿಸೈನ್ ಆಗಿರ್ಬೋದು, ಗಾಡಿ ಮೆಟೀರಿಯಲ್ ಕ್ವಾಲಿಟಿ ಆಗಿರ್ಬೋದು, ಯಾವುದರಲ್ಲೂ ನಾನು ಕಾಂಪ್ರಮೈಸ್ ಆಗ್ದೇ ಇಷ್ಟು ವರ್ಷ ಜನರನ್ನು ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲ ನನ್ನ ಟ್ರಾವೆಲ್ಸ್ ಮಾಲೀಕರಿದ್ದಾರೆ, ಎಲ್ಲರೂ ನನಗೆ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಮತ್ತು ಎಲ್ಲರೂ ನನಗೆ ಕೇಳದೆ ನನಗೆ ಜಾಬ್ನ ಕೊಡ್ತಾ ಇದ್ದಾರೆ, ನನ್ನ ನಂಬಿಕೆ ಇಟ್ಟು ಕೊಡ್ತಾ ಇದ್ದಾರೆ. ಅದೇ ರೀತಿ ನಾನು ಪ್ರಾಮಾಣಿಕವಾಗಿ ನನ್ನ ಕೆಲಸವನ್ನು ಮುಗಿಸಿ ಅವರ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಇವತ್ತು ಒಂದು 3 ವೆಹಿಕಲ್ನ ಇವತ್ತು ಅಟ್ ಎ ಟೈಮ್ ಇವತ್ತು ನಾನು ಡೆಲಿವರಿ ಕೊಡ್ತಾ ಇದ್ದೀನಿ, ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ನಾನು ಒಂದು ಕೇಳ್ಕೊಂಡು ಒಂದೇ, ನನ್ನ ಟ್ರಾವೆಲ್ಸ್ ಮಾಲೀಕರೆಲ್ಲರಿಗೂ ಅಷ್ಟೇ ರಿಕ್ವೆಸ್ಟ್ ಮಾಡೋದು ಇಷ್ಟೇ, ನನ್ನ ವೃತ್ತಿಯಲ್ಲಿ ಪ್ರಾಮಾಣಿಕತೆಯಿಂದ ಮತ್ತು ಕ್ವಾಲಿಟಿ ಆಫ್ ಮೆಟೀರಿಯಲ್ಸಿಂದ ನಾನು ಬಾಡಿ ಬಿಲ್ಟ್ ಮಾಡಿ ಅವ್ರಿಗೆ ಕೊಡ್ತಾ ಇದ್ದೀನಿ. ಅವ್ರು ನನಗೆ ಇದೇ ಥರ ಮುಂದೇನು ಇದೇ ಥರ ಸಪೋರ್ಟ್ ಮಾಡಿ ನನ್ನ ಮಕ್ಕಳಿಗೂ ಅದೇ ಥರ ಕಂಟಿನ್ಯೂ ಮಾಡಬೇಕಾಗಿ ನಾನು ಕೇಳ್ಕೊತಾ ಇದ್ದೀನಿ, ಅವ್ರು ದಯವಿಟ್ಟು ಕೇಳ್ಕೊತಾ ಇದ್ದೀನಿ. ಎಸ್ ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಡ್ರೀಮ್ ಇನ್ನಷ್ಟು ಫುಲ್ಫಿಲ್ ಆಗಲಿ ಸರ್. ಓಕೆ, ಥ್ಯಾಂಕ್ ಯು. ಸರ್ ಚೇತನ್ ಅಂತ ನಾನು, ಚೈತ್ರ ಕೋಚ್ ಸೊಲ್ಯೂಷನ್ ರಾಮಕೃಷ್ಣಯ್ಯನವರ ಮಗ ನಾನು. ನಮ್ಮ ತಂದೆ ಆಲ್ಮೋಸ್ಟ್ ಆಲ್ 36 ಇಯರ್ಸಿಂದ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದಾರೆ ಬಿಸ್ನೆಸ್. ಇವಾಗ ನಮಗೆ ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ ನೆಕ್ಸ್ಟ್ ಜನ್ಗೆ. ಇವತ್ತು ನಾವು 3 ಗಾಡಿ ಸಕ್ಸಸ್ಫುಲಿ ಡೆಲಿವರಿ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ನಾವು ಏನು ಗೌರ್ಮೆಂಟ್ ನಾಪ್ಸ್ ಇದೆ, ಆಸ್ ಪರ್ ARA ಏನಿದೆ ಆ ಥರ ಬಾಡಿ ಕಟ್ತಾ ಇದ್ದೀವಿ ಅಟ್ ಪ್ರೆಸೆಂಟ್. ಇವಾಗ ನಮ್ಮ ಶೆಲ್ ಲೈಫ್ ಬಂದು 8.5+ ಬರುತ್ತೆ ಇವಾಗ ಕರೆಂಟ್ಲಿ ನಾವು ಮಾಡ್ತಿರೋ ವೆಹಿಕಲ್ಸ್ ಎಲ್ಲ ಬಂದ್ಬಿಟ್ಟು. ಈಗ ನಮ್ಮ ತಂದೆಗೆ ಇಷ್ಟು ದಿನ ಎಲ್ಲರೂ ಹೆಂಗೆ ನಮ್ಮ ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿ ಅವ್ರು ಹೆಂಗೆ ಸಹಕರಿಸ್ಕೊಂಡು ಸಪೋರ್ಟ್ ಮಾಡ್ಕೊಂಡೋದು, ನನಗೂ ಕೂಡ ಹಂಗೇನೆ ಸಪೋರ್ಟ್ ಮಾಡಿ ಅಂತ ನಾನು ಈ ವಿಡಿಯೋ ಮುಖಾಂತರ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ಎಲ್ಲ ಟ್ರಾವೆಲ್ಸ್ ಓನರ್ಗೆ, ಆರ್ಗನೈಸೇಷನ್ಗೆ, ಎಲ್ಲರಿಗೂ. ಬನ್ನಿ ಸರ್, ಇವತ್ತು 3 ಗಾಡಿ ಡೆಲಿವರಿ ಆಗ್ತಿದೆ, ಕೀ ಹ್ಯಾಂಡ್ ಓವರ್ ಮಾಡೋಣ ಇವಾಗ. ಈ ಪರಂಪರೆ ಏನ್ 35 ವರ್ಷದಿಂದ ಇವ್ರು ಶುರು ಮಾಡಿದ್ದಾರೆ, ಅದನ್ನ ಲೆಗಸಿಯಾಗಿ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಇದು ನಮ್ಗೆ ಬರೀ ಒಂದು ಬಿಸ್ನೆಸ್ ಅಲ್ಲ, ಇದು ನಾವು ನಿಮಗೆ ಕೊಡ್ತಿರೋ ಒಂದು ಪ್ರಾಮಿಸ್. ಪ್ಲೀಸ್ ಟ್ರಸ್ಟ್ ಅಸ್ ಅಂಡ್ ವಿಲ್ ಶ್ಯೂರ್ಲಿ ಡೆಲಿವರ್ ದ ಬೆಸ್ಟ್ ವಿ ಕ್ಯಾನ್. ಇಲ್ಲೊಂದು ಇಬ್ರು ಇದ್ದಾರೆ, ಬಿಹಾರ ಅವರಂತೆ. ಎಷ್ಟು ಒಳ್ಳೆ ಕನ್ನಡ ಮಾತಾಡ್ತಾರೆ ಅಂತ ಹೇಳಿದ್ರೆ. ಇಲ್ಲಿ ಮಜ್ದಾ ಬರುತ್ತೆ, ಓಕೆ, ಈಚಲ್ ಬರುತ್ತೆ, ಓಕೆ, ಲೈಲಾನ್ ಬರುತ್ತೆ, ಟಾಟಾ ಗಾಡಿ ಬರುತ್ತೆ, ಪ್ರತಿಯೊಂದು ಬರುತ್ತೆ. ಹೌದು. ಇದು ಬ್ಯಾಕ್ ಶೇಪ್, ಇದು ತಗಡಲ್ಲೇ ಮಾಡಿರೋದು, ಇದು ನೀ ಶೇಪ್, ಇದು ಇದು ಮತ್ತೆ knee ಅದು shape ಆ? ನೀ ಶೇಪ್, ಓಕೆ, ಇದು ಹೊಸ ಶೇಪ್. ಸ್ಟ್ರಾಂಗ್ ಇದೆ ಅದೆಲ್ಲ, ಏನು ಅಷ್ಟೊಂದು ಇದಾಗೋದಿಲ್ಲ ಅದು. ಓಕೆ, ಮತ್ತೆ ಈ ತರ ತೆಗ್ದಿ ಮತ್ತೆ ಇದಕ್ಕೆ ಈ ಶೇಪ್ಗೆ ಹಾಕ್ತಿವಿ. ಹಾ. ನೀವು ಬಿಹಾರ ಅಲ್ಲ, ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀರಿ. ಎಷ್ಟು ವರ್ಷ ಆಯ್ತು ಇಲ್ಲಿ ಬಂದು? 15 ವರ್ಷ ಆಯ್ತು ಬೆಂಗಳೂರಿಗೆ ಬಂದು. ಓಕೆ.